ಹೇಳಿ ಸುಹಾಸ್. ಎಲ್ಲಿದೆ ರಾಕೇಶ್? ಇಲ್ಲೇ ಅಡ್ಡ ಹತ್ರ ಇದ್ದೀನಿ ಬ್ರೋ. ಸರಿ ಬೇಗ ಕಾರ್ ತೊಗೊಂಡು ಆಫೀಸ್ ಹತ್ರ ಬಾ ರಾಕೇಶ್. ಯಾಕೇನು ವಿಷಯ? ಬಾಗರು ಹೇಳ್ತೀನಿ. ಸರಿ ಬರ್ತೀನಿ ಇರು. ಬೇಗ ನಡಿ ರಾಕೇಶ್. ಎಲ್ಲಿಗೆ ಬ್ರೋ? ಇವತ್ತು ಮದರ್ಸ್ ಡೇ ಅಲ್ವಾ ಬ್ರೋ, ರಜಾಕಿ ಹೋಗಿ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಟೈಮ್ ನನ್ನ ಹತ್ರ ಇಲ್ಲ. ಸೊ ಇಲ್ಲಿಂದಾನೆ ಗಿಫ್ಟ್ ಕೊಡೋಣ ಅಂತ. ಸರಿ ಸೂಪರ್ ಮಗ, ಹೊರಡೋದಾ? ನಡೆಯಲು. ಸರಿ ಇಲ್ಲೇ ಇರೋ, ಅಮ್ಮಕ್ಕೆ ಸೀರೆ ತೊಗೊಂಬರ್ತೀನಿ. ಸೊ ನೆಕ್ಸ್ಟ್ ಫ್ಲವರ್ ಶಾಪ್. ನೀನು ಹೋಗಿ ಬಾ ಮಗ, ನಾನು ಇಲ್ಲೇ ಇರ್ತೀನಿ. ಸರ್ ಫ್ಲವರ್ಸ್ ಬೇಕಿತ್ತು. ತೊಗೊಳ್ಳಿ ಸರ್. ಎಷ್ಟು? 100. ಕೊಡಿ ಸರ್. ಥ್ಯಾಂಕ್ ಯು. ಓಕೆ ಸರ್. ಏಯ್ ಯಾಕೋ? ಯಾರು ಪುಟ್ಟ ನೀನು? ಏನು ನಿನ್ನ ಹೆಸರು? ಅಣ್ಣ ರಾಜು. ಯಾಕೆ ಅಳ್ತಿದ್ಯಾ? ಅಣ್ಣ ಇವತ್ತು ಮದರ್ಸ್ ಡೇ ಅಲ್ಲ, ನಮ್ಮಮ್ಮ ಮಲ್ಗೆ ಒಂದು ತುಂಬ ಇಷ್ಟ, ಆದರೆ ಕೊಡ್ಸೋಕೆ ನನ್ನ ಹತ್ರ ಕಾಸಿಲ್ಲ ಅಣ್ಣ. ಸರಿ ಬಾ ಪುಟ್ಟ, ನಾನು ಕೊಡಿಸ್ತೀನಿ. ಒಂದು ಮಳ ಹೂ ಕೊಡಿ. ಎಲ್ರಾಜು ಮನೆ ಇರೋದು? ಇಲ್ಲೇ ಸ್ವಲ್ಪ ಮುಂದೆ ಬಾ, ನಾನು ಕಾರ್ ಡ್ರಾಪ್ ಮಾಡ್ತೀನಿ. ಎಲ್ಲಿ ಪುಟ್ಟ ನಿಮ್ಮ ಮನೆ? ಇಲ್ಲೇ ಸ್ವಲ್ಪ ದೂರ. ಸರಿ. ಅಣ್ಣ ಇಲ್ಲೇ ನಿಲ್ಸಿ. ಸರಿ.
ಇಲ್ಲೇನೋ ಪುಟ್ಟ ಮನೆ ಇರೋದು? ಇಲ್ಲೇ ನಮ್ಮಮ್ಮ ಇರೋದು, ಬರ್ತೀನಿ. ಸರಿ ಪುಟ್ಟ, ಹುಷಾರು. ಟೆಲ್ ಮಿ ಪ್ರಿಯಾ, ವಿತಿನ್ 45 ಮಿನಿಟ್ಸ್ ಆಗಿದೆ. ಏನು ನಿಲ್ಸು? ಏಯ್ ಯಾಕೆ ಸುಹಾಸ್? ಯಾಕೆ ಸುಹಾಸ್ ಅಳ್ತಾ ಇದೀಯಾ? ಅಲ್ಲ ಮಗ, ನಾವು ಚಿಕ್ಕ ವಯಸ್ಸಿರ್ಬೇಕಾದ್ರೆ ನಮ್ಮ ತಿನ್ನೋಕ್ಕೆ, ನಡೆಯೋಕ್ಕೆ, ಮಾತಾಡೋಕ್ಕೆ ಬರದೇ ಇದ್ದಾಗ ನಮ್ಮ ಕೈ ಹಿಡಿದ್ಬಿಟ್ಟು ಆಕಾಶ ನೋಡಿಸಿ ತಿನ್ನಿಸ್ತಿದ್ಲು. ಆದರೆ ನಾವು ದೊಡ್ಡವರಾದ್ಮೇಲೆ ಅವಳಿಗೆ ಏನು ಬೇಕು ಬೇಡ ಅಂತ ಕೇಳೋಕ್ಕೂ ಜೊತೆಲಿರೋಲ್ವಲ್ಲ. ಎಷ್ಟೋ ಜನ ಮಕ್ಕಳಿಗೆ ತಾಯಿ ಪ್ರೀತಿ ಬೇಕು ಅಂದ್ರೂ ತಾಯಿನೇ ಇರಲ್ಲ. ಆದರೆ ನಾವು ತಾಯಿ ಜೊತೆಲಿದ್ರೂ ತಾಯಿಗೆ ಪ್ರೀತಿ ತೋರಿಸೋದೇ ಇಲ್ವಲ್ಲೋ. ನಡಿ ಮಗ, ಅಮ್ಮನ ನೋಡಬೇಕು ಅನಿಸಿದೆ, ಹಳ್ಳಿಗೆ ಹೊಟ್ಟು ಬರೋಣ.